आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ते गुरून् मम। हरिः ओं। श्रीशापाहि ಭವಿಷ್ಯೋತ್ ಪುರಾಣದ ಅಧ್ಯಾಯವಾರು ವಿಶೇಷ ಚಿಂತನೆಯನ್ನು ನಡೆಸಿದ್ದೇವೆ. ಭವಿಷ್ಯೋತ್ತರ ಪುರಾಣವಾದ್ದರಿಂದ ಅದರಲ್ಲಿ ಭಗವಂತನ ಪುರಾಣ ಪುರುಷೋತ್ತಮತ್ವವನ್ನು ತಿಳಿಯಲು ಮಹತ್ತಾದ ಭಾಗವಾಗಿದೆ. ಅದನ್ನು ಮುಂದುವರಿಸೋಣ. ಅಧ್ಯಾಯ 101ರಲ್ಲಿ ಸತ್ಪುರುಷರ ಲಕ್ಷಣ, ದಯೆ, ಸತ್ಯ, ಕ್ಷಮೆ, ಶಾಂತಿ ಮತ್ತು ಸೇವಾಭಾವನೆಯನ್ನು ತಿಳಿಸಲಾಗಿದೆ. 102ನೇ ಅಧ್ಯಾಯದಲ್ಲಿ ದುಷ್ಟರ ಲಕ್ಷಣ, ಕ್ರೋಧ, ದ್ವೇಷ, ಲೋಭ, ಹಿಂಸೆ ತಿಳಿಸಲಾಗಿದೆ. ಅಧ್ಯಾಯ 103ರಲ್ಲಿ ಸತ್ಪುರುಷರ ಸಂಘದ ಫಲ, ಶಕ್ತಿಯ ವೃದ್ಧಿ, ಪುಣ್ಯ ಸಂಪಾದನೆ ತಿಳಿಸಲಾಗಿದೆ. 104ರಲ್ಲಿ ದುಷ್ಟ ಸಂಘದ ದೋಷ, ಅಧರ್ಮ ಪ್ರವೃತ್ತಿ, ಪಾಪ ಸಂಪಾದನೆ ತಿಳಿಸಲಾಗಿದೆ. ಅಧ್ಯಾಯ 106ರಲ್ಲಿ ಬ್ರಾಹ್ಮಣರ ಕರ್ತವ್ಯ, ವೇದಾಧ್ಯಯನ, ದಾನ, ಯಜ್ಞ ತಿಳಿಸಲಾಗಿದೆ. ಅಧ್ಯಾಯ 106ರಲ್ಲಿ ಕ್ಷತ್ರಿಯ ಕರ್ತವ್ಯ, ಪ್ರಜೆರಕ್ಷಣ, ಧರ್ಮಯುದ್ಧ, ದಾನವನ್ನು ತಿಳಿಸಲಾಗಿದೆ. ಅಧ್ಯಾಯ 107ರಲ್ಲಿ ವೈಶ್ಯರ ಕರ್ತವ್ಯ, ಸುಕೃಷಿ, ವಾಣಿಜ್ಯ, ಗೋ ಸಂರಕ್ಷಣೆ ತಿಳಿಸಲಾಗಿದೆ. ಅಧ್ಯಾಯ 108ರಲ್ಲಿ ಶೂದ್ರರ ಕರ್ತವ್ಯ, ಸೇವಾಭಾವನೆ, ನಿಷ್ಠೆ, ಕರ್ಮಸಿದ್ಧಿ ತಿಳಿಸಲಾಗಿದೆ. 109ನೇ ಅಧ್ಯಾಯದಲ್ಲಿ ಆಶ್ರಮ ಧರ್ಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ ಧರ್ಮವನ್ನು ತಿಳಿಸಲಾಗಿದೆ. ಅಧ್ಯಾಯ 110ರಲ್ಲಿ ಗೃಹಸ್ಥ ಧರ್ಮ ಮಹಿಮೆ, ದಂಪತಿ ಜೀವನದಲ್ಲಿ ದಾನ, ಯಜ್ಞ, ಭಕ್ತಿ ಇದನ್ನು ತಿಳಿಸಲಾಗಿದೆ. 111ನೇ ಅಧ್ಯಾಯದಲ್ಲಿ ಬ್ರಹ್ಮಚರ್ಯ ಆಶ್ರಮದ ಮಹಿಮೆ, ವಿದ್ಯಾಭ್ಯಾಸ ಮತ್ತು ಗುರು ಸೇವೆಯ ಶ್ರೇಷ್ಠತೆ ತಿಳಿಸಲಾಗಿದೆ. 112ನೇ ಅಧ್ಯಾಯದಲ್ಲಿ ಗೃಹಸ್ಥಾಶ್ರಮ ಧರ್ಮ, ದಂಪತಿಗಳ ಕರ್ತವ್ಯ, ಯಜ್ಞ, ದಾನ, ಪೂಜೆ ತಿಳಿಸಲಾಗಿದೆ. 113ನೇ ಅಧ್ಯಾಯದಲ್ಲಿ ವಾನಪ್ರಸ್ಥಾಶ್ರಮ ಧರ್ಮ, ಅರಣ್ಯವಾಸ, ತಪಸ್ಸು, ಇಂದ್ರಿಯ ನಿಗ್ರಹ ತಿಳಿಸಲಾಗಿದೆ. 114ನೇ ಅಧ್ಯಾಯದಲ್ಲಿ ಸನ್ಯಾಸಾಶ್ರಮ, ತ್ಯಾಗ, ಆತ್ಮಚಿಂತನೆ ಮತ್ತು ಮೋಕ್ಷ ಮಾರ್ಗವನ್ನು ತಿಳಿಸಲಾಗಿದೆ. ಅಧ್ಯಾಯ 115ರಲ್ಲಿ ಯೋಗದ ಮಹಿಮೆ, ಧ್ಯಾನ, ಪ್ರಾಣಾಯಾಮ, ಸಮಾಧಿಯನ್ನು ತಿಳಿಸಲಾಗಿದೆ. 116ರಲ್ಲಿ ಭಕ್ತಿ ಮತ್ತು ಜ್ಞಾನ, ಜ್ಞಾನಯೋಗ ಮತ್ತು ಭಕ್ತಿಯೊಂದರ ಸಮನ್ವಯ ತಿಳಿಸಲಾಗಿದೆ. 117ರಲ್ಲಿ ಮೋಕ್ಷ ಮಾರ್ಗ, ಸತ್ಪ್ರವೃತ್ತಿ, ಭಕ್ತಿ, ಜ್ಞಾನದಿಂದ ಮುಕ್ತಿಯ ತಿಳಿಸಲಾಗಿದೆ. 118ರಲ್ಲಿ ಯಮಧರ್ಮ, ಮರಣ ನಂತರ ಜೀವನಾತ್ಮಕ ಕಥೆ, ನ್ಯಾಯ, ಫಲ, ಫಲಿತ ತಿಳಿಸಲಾಗಿದೆ. 119ರಲ್ಲಿ ನರಕಗಳ ವಿವರಣೆ, ಪಾಪ ಫಲ ಅನುಭವಿಸುವ ನರಕ ಸ್ಥಾನ ತಿಳಿಸಲಾಗಿದೆ. 120ರಲ್ಲಿ ಸ್ವರ್ಗದ ವಿವರಣೆ, ಪುಣ್ಯ ಫಲ ಅನುಭವಿಸುವ ದೈವಿಕ ಲೋಕಗಳು ಇದನ್ನು ತಿಳಿಸಲ್ಪಟ್ಟಿದೆ. 121ರಲ್ಲಿ ಪುಣ್ಯ ಮತ್ತು ಪಾಪದ ತೂಕಮಾಪನ ಮತ್ತು ದೇವರು ಯಥೋಚಿತ ಫಲ ನೀಡುವ ವಿಧಾನ ತಿಳಿಸಲಾಗಿದೆ. 122ರಲ್ಲಿ ನರಕದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನು ತಿಳಿಸಲಾಗಿದೆ. ಪ್ರಾಯಶ್ಚಿತ್ತ, ಜಪ, ದಾನ, ಶಕ್ತಿ ಇದನ್ನು ತಿಳಿಸಲಾಗಿದೆ. 123ರಲ್ಲಿ ಗಂಗಾದೇವಿಯ ಮಹಿಮೆ, ಗಂಗಾ ಸ್ನಾನ, ಗಂಗಾ ಜಲಪಾನದಿಂದ ಪಾಪಕ್ಷಯವನ್ನು ತಿಳಿಸಲಾಗಿದೆ. 124ರಲ್ಲಿ ತೀರ್ಥಯಾತ್ರೆಗಳ ಫಲ, ಪ್ರತ್ಯೇಕ ತೀರ್ಥಗಳ ಮಹತ್ವ ತಿಳಿಸಲಾಗಿದೆ. 125ನೇ ಅಧ್ಯಾಯದಲ್ಲಿ ಗಯಾಕ್ಷೇತ್ರ ಮಹಿಮೆ, ಪಿತೃತರ್ಪಣ ಶ್ರೇಷ್ಠ ಸ್ಥಳವನ್ನು ತಿಳಿಸಲಾಗಿದೆ. 126ರಲ್ಲಿ ಕಾಶಿ ಕ್ಷೇತ್ರ ಮಹಿಮೆ, ಕಾಶಿ ವಿಶ್ವನಾಥ ದರ್ಶನದ ಮೋಕ್ಷವನ್ನು ತಿಳಿಸಲಾಗಿದೆ. 127ನೇ ಅಧ್ಯಾಯದಲ್ಲಿ ಪ್ರಭಾಸ ಕ್ಷೇತ್ರ, ಸೋಮನಾಥ ಮಹಿಮೆಯನ್ನು ತಿಳಿಸಲಾಗಿದೆ. 128ರಲ್ಲಿ ಪುಷ್ಕರ ಕ್ಷೇತ್ರ ಮತ್ತು ಬ್ರಹ್ಮದೇವರ ಆರಾಧನೆ ತಿಳಿಸಲಾಗಿದೆ. 129ರಲ್ಲಿ ಕುರುಕ್ಷೇತ್ರ ಮಹಿಮೆ, ಸಕಲ ತೀರ್ಥರ ಸಮನ್ವಯ ಸ್ಥಳ ತಿಳಿಸಲಾಗಿದೆ. 130ರಲ್ಲಿ ದಕ್ಷಿಣಾಭಿಮುಖ ಕ್ಷೇತ್ರಗಳ ವಿವರಣೆ, ರಾಮೇಶ್ವರ, ಕನ್ಯಾಕುಮಾರಿ ಇದರ ಪಾವಿತ್ರ ತೀರ್ಥಗಳನ್ನು
ತಿಳಿಸಲಾಗಿದೆ. 131ನೇ ಅಧ್ಯಾಯದಲ್ಲಿ ರಾಮೇಶ್ವರ ಮಹಿಮೆ, ಸೇತು ಕ್ಷೇತ್ರ, ಶ್ರೀರಾಮಲಿಂಗ ಪ್ರತಿಷ್ಠೆ, ಪಾಪನಾಶ ತಿಳಿಸಲಾಗಿದೆ. 132ರಲ್ಲಿ ನರ್ಮದಾ ನದಿಯ ಮಹಿಮೆ, ನರ್ಮದಾ ಸ್ನಾನ, ನರ್ಮದಾ ಜಲಪಾನದಿಂದ ಮೋಕ್ಷ ತಿಳಿಸಲಾಗಿದೆ. 133ರಲ್ಲಿ ಗೋದಾವರಿ ಮಹಿಮೆ, ತೀರ್ಥಯಾತ್ರೆ, ಪಿತೃತರ್ಪಣ ತಿಳಿಸಲಾಗಿದೆ. 134ರಲ್ಲಿ ತುಂಗಾಭದ್ರ ಮತ್ತು ಕಾವೇರಿ ಮಹಿಮೆ, ದಕ್ಷಿಣ ಭಾರತ ನದಿ ತೀರ್ಥಗಳನ್ನು ತಿಳಿಸಲಾಗಿದೆ. 135ರಲ್ಲಿ ಯಮುನಾ ನದಿಯ ಪಾವಿತ್ರ್ಯತೆ, ಶ್ರೀಕೃಷ್ಣ ಲೀಲಾ ಕ್ಷೇತ್ರ ತಿಳಿಸಲಾಗಿದೆ. 136ರಲ್ಲಿ ಸರಸ್ವತಿ ನದಿಯ ಮಹಿಮೆ, ಯಜ್ಞ, ಜ್ಞಾನ, ತಪಸ್ಸಿನ ತೀರ್ಥ ತಿಳಿಸಲಾಗಿದೆ. 137ರಲ್ಲಿ ಪಿತೃತರ್ಪಣ ಮಹಿಮೆ, ಪಿತೃಗಳಿಗೆ ತರ್ಪಣ ಮಾಡಿದ ಫಲ ತಿಳಿಸಲಾಗಿದೆ. 138ರಲ್ಲಿ ಶ್ರಾದ್ದ ವಿಧಿ ವಿವರಣೆ, ಶ್ರಾದ್ದದ ಕಾಲ, ವಿಧಾನ, ಫಲ ತಿಳಿಸಲಾಗಿದೆ. 139ನೇ ಅಧ್ಯಾಯದಲ್ಲಿ ಗೃಹಸ್ಥರ ಶ್ರಾದ್ದ ಧರ್ಮ, ಪಿತೃಗಳನ್ನು ತೃಪ್ತಿಪಡಿಸುವ ಕರ್ತವ್ಯ ತಿಳಿಸಲಾಗಿದೆ. 140ರಲ್ಲಿ ಪಿತೃಭಕ್ತಿ ಮತ್ತು ಅನಂತರ ಫಲ, ಪಿತೃ ಸಂತೋಷ, ದೈವಾನುಗ್ರಹ ತಿಳಿಸಲಾಗಿದೆ. 141ರಲ್ಲಿ ದಾನ ಧರ್ಮ ಮಹಿಮೆ ತಿಳಿಸಲಾಗಿದೆ. ಅನ್ನದಾನ, ಜಲದಾನ, ವಿದ್ಯಾದಾನ, ಗೋದಾನದ ಫಲವನ್ನು ತಿಳಿಸಲಾಗಿದೆ. 142ರಲ್ಲಿ ಗೋ ಸೇವೆಯ ಮಹಾತ್ಮೆ ತಿಳಿಸಲಾಗಿದೆ. ಗೋಮಾತೆಯ ಆರಾಧನೆ, ಗೋಹತ್ಯೆಯ ದೋಷವನ್ನು ತಿಳಿಸಲಾಗಿದೆ. 143ರಲ್ಲಿ ಅತಿಥಿ ಸೇವೆಯ ಧರ್ಮ, ಅತಿಥಿ ಭೋಜನ, ಆತಿಥ್ಯದಿಂದ ಪುಣ್ಯ ತಿಳಿಸಲಾಗಿದೆ. 144ರಲ್ಲಿ ವ್ರತಗಳ ಮಹಿಮೆ, ಏಕಾದಶಿ, ಪ್ರಾಯಶ್ಚಿತ್ತ ವ್ರತಗಳ ಮಹಿಮೆ, ಫಲ. 145ರಲ್ಲಿ ಉಪವಾಸ ವಿಧಿ, ಶರೀರ ಮನಸ್ಸಿನ ಶುದ್ಧಿ, ದೈವಾನುಗ್ರಹವಾಗುತ್ತದೆ ತಿಳಿಸಲಾಗಿದೆ. 146ರಲ್ಲಿ ಹೋಮ ಮತ್ತು ಯಜ್ಞ ಮಹಿಮೆ, ಅಗ್ನಿಹೋತ್ರ, ಪವಮಾನ ಹೋಮ ತಿಳಿಸಲಾಗಿದೆ. 147ರಲ್ಲಿ ವೇದ ಪಾಠ ಮತ್ತು ಜಪ ತಿಳಿಸಲಾಗಿದೆ. ವೇದ ಮಾತೆಯ ಶ್ರೇಷ್ಠತೆಯನ್ನು ತಿಳಿಸಲಾಗಿದೆ. 148ರಲ್ಲಿ ತಪಸ್ಸಿನ ಶಕ್ತಿ, ಮಹರ್ಷಿಗಳ ತಪಸ್ಸಿನ ಉದಾಹರಣೆ ತಿಳಿಸಲಾಗಿದೆ. 149ರಲ್ಲಿ ಧರ್ಮದ 4 ಪಾದಗಳು, ಸತ್ಯ, ಶೌಚ, ದಯೆ ಮತ್ತು ದಾನ ತಿಳಿಸಲಾಗಿದೆ. 150ರಲ್ಲಿ ಕಲಿಯುಗದಲ್ಲಿ ಧರ್ಮಪಾಲನೆ, ಕೀರ್ತನ, ಭಕ್ತಿ, ನಾಮಸ್ಮರಣೆ ಏಕೈಕ ಸಾಧನೆ ಎಂದು ತಿಳಿಸಲಾಗಿದೆ. 151ನೇ ಅಧ್ಯಾಯದಲ್ಲಿ ಭಕ್ತಿ ಮಾರ್ಗದ ಶ್ರೇಷ್ಠತೆ, ಜ್ಞಾನ ಕರ್ಮಕ್ಕಿಂತ ಭಕ್ತಿ ಉನ್ನತ ಎಂದು ತಿಳಿಸಲಾಗಿದೆ. 152ರಲ್ಲಿ ನಾಮಸ್ಮರಣೆಯ ಮಹಿಮೆ, ಹರಿ, ಶಿವ, ದೇವಿ ನಾಮಗಳ ಜಪದಿಂದ ಪಾಪಕ್ಷಯವನ್ನು ತಿಳಿಸಲಾಗಿದೆ. 153ರಲ್ಲಿ ಭಕ್ತರ ಉದಾಹರಣೆ, ಗಜೇಂದ್ರ, ಧ್ರುವ, ಪ್ರಹ್ಲಾದ ಮುಂತಾದ ಕಥೆಯನ್ನು ತಿಳಿಸಲಾಗಿದೆ. 154ರಲ್ಲಿ ಕೀರ್ತನ ಮಹಿಮೆ, ಕೀರ್ತಿಯಿಂದ ದೈವಾನುಗ್ರಹ ತಿಳಿಸಲಾಗಿದೆ. 155ರಲ್ಲಿ ದೇವಾಲಯ ಮಹಿಮೆ, ದೇವಾಲಯ ನಿರ್ಮಾಣ ಮತ್ತು ಸೇವೆಯ ಫಲ ತಿಳಿಸಲಾಗಿದೆ. 156ನೇ ಅಧ್ಯಾಯದಲ್ಲಿ ಅರ್ಚನೆ ಮತ್ತು ಪೂಜೆ ವಿಧಾನ ತಿಳಿಸಲಾಗಿದೆ. ಪಂಚೋಪಚಾರ, ಷೋಡಶೋಪಚಾರ ಪೂಜಾ ವಿಧಿ ತಿಳಿಸಲಾಗಿದೆ. 137ರಲ್ಲಿ ದೀಪದಾನ ಮಹಿಮೆ, ದೀಪ ಹಚ್ಚುವ ಫಲ, ಪಾಪ ವಿನಾಶವನ್ನು ತಿಳಿಸಲಾಗಿದೆ. 158ರಲ್ಲಿ ಅಲಂಕಾರ, ಪುಷ್ಪದಾನ ಮಹಿಮೆ, ದೇವರಿಗೆ ಪುಷ್ಪ ವಸ್ತ್ರ ಅಲಂಕಾರ ಸಮರ್ಪಣೆ ತಿಳಿಸಲಾಗಿದೆ. 159ರಲ್ಲಿ ಸಂಗೀತ, ವಾದ್ಯ, ನೃತ್ಯದ ಸೇವೆ, ಕಲೆಯ ಮೂಲಕ ದೇವರನ್ನು ಸಂತೋಷಪಡಿಸುವ ತಿಳಿಸಲಾಗಿದೆ. 160ರಲ್ಲಿ ಭಕ್ತನ ಜೀವನ ಶೈಲಿ ಮತ್ತು ಅಹಿಂಸಾ, ಸತ್ಯ, ಭಕ್ತಿ ಮತ್ತು ಶುದ್ಧ ಆಚಾರವನ್ನು ತಿಳಿಸಲಾಗಿದೆ. 161ನೇ ಅಧ್ಯಾಯದಲ್ಲಿ ತೀರ್ಥಯಾತ್ರೆ ಮಹಿಮೆ, ಗಂಗಾ, ಕಾಶಿ, ಪ್ರವಾಸ, ಪುಷ್ಕರತೆಯ ಕ್ಷೇತ್ರಗಳ ಫಲವನ್ನು ತಿಳಿಸಲಾಗಿದೆ. 162ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರ ಮಹಿಮೆ, ವಿಶ್ವೇಶ್ವರ ದರ್ಶನ, ವಿಮುಕ್ತ ಕ್ಷೇತ್ರದ ಶ್ರೇಷ್ಠತೆಯನ್ನು ತಿಳಿಸಲಾಗಿದೆ. 163ರಲ್ಲಿ ಗಯಾ ಕ್ಷೇತ್ರ ಮಹಿಮೆ, ಪಿತೃತರ್ಪಣ, ಗಯಾಶಾನ ಮೋಕ್ಷ ತಿಳಿಸಲಾಗಿದೆ. 164ರಲ್ಲಿ ಪ್ರಭಾಸ ಕ್ಷೇತ್ರ ಮಹಿಮೆ, ಸೋಮನ ದೇವಾಲಯ ಪಾವಿತ್ರ್ಯ ತಿಳಿಸಲಾಗಿದೆ. 165ರಲ್ಲಿ ಕುರುಕ್ಷೇತ್ರ ಮಹಿಮೆ, ಸೂರ್ಯಗ್ರಹಣದ ಕಾಲ ಮಹಾತ್ಮೆಯನ್ನು ತಿಳಿಸಲಾಗಿದೆ. 166ರಲ್ಲಿ ಪುಷ್ಕರ ಕ್ಷೇತ್ರ ಮಹಿಮೆ, ಬ್ರಹ್ಮತೀರ್ಥ, ತ್ರೇತಾಯುಗದ ಪ್ರಸಿದ್ಧತೆಯನ್ನು ತಿಳಿಸಲಾಗಿದೆ. 167ರಲ್ಲಿ ಬದರಿಕಾಶ್ರಮ ಮಹಿಮೆ, ನಾರದ ನಾರಾಯಣ ತಪಸ್ಸಿನ ಕ್ಷೇತ್ರ ತಿಳಿಸಲಾಗಿದೆ. 168ರಲ್ಲಿ ಪುಂಡರೀಕ ಕ್ಷೇತ್ರ, ಪವಿತ್ರ ದಕ್ಷಿಣ ಕ್ಷೇತ್ರವನ್ನು ತಿಳಿಸಲಾಗಿದೆ. 169ರಲ್ಲಿ ತೀರ್ಥಯಾತ್ರಾ ನಿಯಮಗಳು, ಉಪವಾಸ, ಶೌಚ, ದಾನ, ಭಕ್ತಿಭಾವ ತಿಳಿಸಲಾಗಿದೆ. 170ರಲ್ಲಿ ತೀರ್ಥಯಾತ್ರೆಯಿಂದ ಪ್ರಾಪ್ತ ಪುಣ್ಯ ಮತ್ತು ಮೋಕ್ಷ ಮಾರ್ಗವನ್ನು ತಿಳಿಸಲಾಗಿದೆ. 171ರಲ್ಲಿ ಗಂಗಾ ಮಹಿಮೆ,
ಗಂಗಾ ಸ್ನಾನ, ಜಪ, ದಾನದ ಪುಣ್ಯ ತಿಳಿಸಲಾಗಿದೆ. 172ರಲ್ಲಿ ಯಮುನಾ ಪೂಜೆ, ಶ್ರೀಕೃಷ್ಣ ಲೀಲಾ ಕ್ಷೇತ್ರ, ಯಮುನಾ ಸ್ನಾನದ ಫಲ ತಿಳಿಸಲಾಗಿದೆ. 173ನೇ ಅಧ್ಯಾಯದಲ್ಲಿ ಸರಸ್ವತಿ ನದಿಯ ಪಾವಿತ್ರತೆಯನ್ನು ವೇದ ಮಾತೆಯ ರೂಪವಾಗಿ ಆರಾಧನೆ ತಿಳಿಸಲಾಗಿದೆ. 174ನೇ ಅಧ್ಯಾಯದಲ್ಲಿ ನರ್ಮದಾ ನದಿಯ ಮಹಿಮೆ, ನರ್ಮದಾ ಪರಿಕ್ರಮ ಮತ್ತು ತಪಸ್ಸಿನ ಫಲವನ್ನು ತಿಳಿಸಲಾಗಿದೆ. 175ರಲ್ಲಿ ಕಾವೇರಿ ಮಹಿಮೆ, ದಕ್ಷಿಣ ಭಾರತದಲ್ಲಿ ಕಾವೇರಿಯ ಪಾವಿತ್ರತೆಯನ್ನು ತಿಳಿಸಲಾಗಿದೆ. 176ನೇ ಅಧ್ಯಾಯದಲ್ಲಿ ಗೋದಾವರಿಯ ಮಹಿಮೆ, ಋಷಿಗಳ ತಪಸ್ಸು, ದಕ್ಷಿಣ ಕ್ಷೇತ್ರ ಪ್ರಸಿದ್ಧಿ ತಿಳಿಸಲಾಗಿದೆ. 177ರಲ್ಲಿ ತಾಪಿ, ಕ್ಷೋಣ ಇತ್ಯಾದಿ ನದಿಗಳ ಮಹಿಮೆಯನ್ನು ತಿಳಿಸಲಾಗಿದೆ. 178ರಲ್ಲಿ ನದಿ ಸ್ನಾನ ನಿಯಮಗಳು ಮತ್ತು ಉಪವಾಸ, ಜಪ, ತೀರ್ಥಪಾನ ತಿಳಿಸಲಾಗಿದೆ. 179ರಲ್ಲಿ ನದಿ ಆರಾಧನೆ, ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮ ತಿಳಿಸಲಾಗಿದೆ. 180ರಲ್ಲಿ ನದಿ ಮಹಾತ್ಮದ ಸಮಾಪ್ತಿ, ತೀರ್ಥಸ್ನಾನದ ವರಫಲ, ಮೋಕ್ಷ ಇದು ತಿಳಿಸಲಾಗಿದೆ. 181ರಲ್ಲಿ ದಾನ ಮಹಿಮೆ, ಅನ್ನದಾನ, ಜಲದಾನ, ಗೋದಾನ, ವಿದ್ಯಾಶ್ರೇಷ್ಠ ತಿಳಿಸಲಾಗಿದೆ. 182ರಲ್ಲಿ ಅಶ್ವಮೇಧ, ರಾಜಸೂಯದ ಮಹಾಯಜ್ಞ ಫಲವನ್ನು ತಿಳಿಸಲಾಗಿದೆ. ಧರ್ಮಸಮ್ಮತವಾದ ಯಜ್ಞಗಳ ಮಹಿಮೆ ತಿಳಿಸಲಾಗಿದೆ. 183ರಲ್ಲಿ ಅಹಿಂಸೆಯ ಮಹಾತ್ಮ, ಪ್ರಾಣಿ ಹಿಂಸೆ, ಪಾಪ, ದಯೆಯ ಶ್ರೇಷ್ಠತೆ ತಿಳಿಸಲಾಗಿದೆ. 184ರಲ್ಲಿ ಸತ್ಯ ವಚನದ ಮಹಿಮೆ, ಸತ್ಯವು ಧರ್ಮದ ಮೂಲ, ಮೋಕ್ಷದ ದಾರಿ ತಿಳಿಸಲಾಗಿದೆ. 185ರಲ್ಲಿ ದಾನದಲ್ಲಿ ಶ್ರೇಷ್ಠತೆ, ಭೂದಾನ, ಗೋದಾನ, ವಿದ್ಯಾದಾನ ತಿಳಿಸಲಾಗಿದೆ. 186ರಲ್ಲಿ ವ್ರತಗಳ ಮಹಿಮೆ, ಏಕಾದಶಿ, ಪ್ರಬೋಧಿನಿ, ಶ್ರಾವಣ ವ್ರತ ತಿಳಿಸಲಾಗಿದೆ. 187ರಲ್ಲಿ ಸ್ತ್ರೀಯರ ವ್ರತಗಳು, ತೇಜಸ್ವಿನಿ, ಸೌಭಾಗ್ಯವೃತ್ತಿ, ಪತಿಭಕ್ತಿ ಎಂದು ತಿಳಿಸಲಾಗಿದೆ. 188ರಲ್ಲಿ ಗೃಹಸ್ಥಾಶ್ರಮದ ಕರ್ತವ್ಯ, ಧರ್ಮ, ಅರ್ಥ, ಕಾಮ, ಮೋಕ್ಷ ಸಮನ್ವಯವಾಗಿದೆ. 189ರಲ್ಲಿ ವಾನಪ್ರಸ್ಥ ಸನ್ಯಾಸಾಶ್ರಮದ ಮಹಿಮೆ, ವೈರಾಗ್ಯ, ತಪಸ್ಸು, ಜ್ಞಾನ ತಿಳಿಸಲಾಗಿದೆ. 190ರಲ್ಲಿ ಚತುರ್ವರ್ಣ, ಚತುರ್ಮಠ ಆಶ್ರಮಗಳ ಸಮನ್ವಯ ತಿಳಿಸಲಾಗಿದೆ. ಧರ್ಮವೇ ಜೀವನದ ಆಧಾರ ಎಂದು ತಿಳಿಸಲಾಗಿದೆ. 191ರಲ್ಲಿ ಬ್ರಹ್ಮಚರ್ಯ ಆಶ್ರಮದ ನಿಯಮಗಳು, ಗುರುಸೇವಾ, ವೇದಾಧ್ಯಯನ, ಶೌಚಾಚರಣೆ. 192ರಲ್ಲಿ ಗೃಹಸ್ಥ ಧರ್ಮ, ಯಜ್ಞ, ದಾನ, ಅತಿಥಿ ಸೇವೆ. 193ರಲ್ಲಿ ವಾನಪ್ರಸ್ಥಾಶ್ರಮ, ಅರಣ್ಯವಾಸ, ಉಪವಾಸ, ತಪಸ್ಸು. 194ರಲ್ಲಿ ಸನ್ಯಾಸ ಧರ್ಮ, ವೈರಾಗ್ಯ, ಆತ್ಮಜ್ಞಾನ, ಭಿಕ್ಷಾಟನ. 195ರಲ್ಲಿ ಚತುರ್ವರ್ಣ ಧರ್ಮಸೂತ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕರ್ತವ್ಯ. 196ರಲ್ಲಿ ರಾಜಧರ್ಮ, ನ್ಯಾಯ, ದಂಡನೀತಿಯ ಪ್ರಜಾಪಾಲನೆ. 197ರಲ್ಲಿ ರಾಜಶಾಸ್ತ್ರ ನಿಯಮಗಳು, ದಂಡ, ಧರ್ಮ, ಅಪರಾಧ ಪ್ರಾಯಶ್ಚಿತ್ತ. 198ರಲ್ಲಿ ರಾಜರ ಆಚಾರ, ಯುದ್ಧ, ಸಭಾ ನಿಯಮಗಳು, ದಾನ ಧರ್ಮ. 199ರಲ್ಲಿ ಪ್ರಜೆಗಳ ಕರ್ತವ್ಯ, ರಾಜನಿಗೆ ನಿಷ್ಠೆ, ಧರ್ಮಾಚರಣೆ ತಿಳಿಸಲಾಗಿದೆ. ಅಧ್ಯಾಯ 200ರಲ್ಲಿ ಧರ್ಮ, ಅಧರ್ಮದ ಫಲ, ಧರ್ಮ ಪಾಲನೆಯಿಂದ ಮೋಕ್ಷ, ಅಧರ್ಮದ ಫಲ ನರಕ ಇದನ್ನು ತಿಳಿಸಲಾಗಿದೆ. ಮುಂದೆ 201ನೇ ಅಧ್ಯಾಯದಲ್ಲಿ ಸಪ್ತಪಾತಗಳ ವಿವರ, ಬ್ರಹ್ಮಹತ್ಯೆಯ ಸ್ಥೇಯ, ಮದ್ಯಪಾನ ಇತ್ಯಾದಿಗಳಿಂದ ಆಗುವ ಪಾಪವನ್ನು ತಿಳಿಸಲಾಗಿದೆ. ಅವರಿಗೆ ಪ್ರಾಯಶ್ಚಿತ್ತ ಮಾರ್ಗವನ್ನು ಸೂಚಿಸಲಾಗಿದೆ. 202ನೇ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತ ವಿಧಿಗಳು, ವ್ರತ, ಜಪ, ಹೋಮ, ದಾನಗಳಿಂದ ಪಾಪ ಪರಿಹಾರ ತಿಳಿಸಲಾಗಿದೆ. ಅಧ್ಯಾಯ 203ರಲ್ಲಿ ನಿತ್ಯ ಕರ್ಮಗಳ ಮಹತ್ವ, ಸಂಧ್ಯಾ ವಂದನೆ, ಹೋಮ, ತರ್ಪಣ ತಿಳಿಸಲಾಗಿದೆ. 204ನೇ ಅಧ್ಯಾಯದಲ್ಲಿ ಆಚಾರ ಶುದ್ಧಿ, ಶೌಚ, ಅಹಿಂಸೆ, ಸತ್ಯ, ಉಪವಾಸ ತಿಳಿಸಲಾಗಿದೆ. 205ರಲ್ಲಿ ಹೋಮ ಮತ್ತು ಜಪದ ಶ್ರೇಷ್ಠತೆ, ಅಗ್ನಿಹೋತ್ರ, ಮಾಂತ್ರಿಕ ಶಕ್ತಿ ತಿಳಿಸಲಾಗಿದೆ. 206ರಲ್ಲಿ ತೀರ್ಥಯಾತ್ರೆ ಮಹಿಮೆ, ಗಂಗಾ, ಯಮುನಾ, ಗೋದಾವರಿ, ನರ್ಮದಾ ತಿಳಿಸಲಾಗಿದೆ. 207ರಲ್ಲಿ ಕ್ಷೇತ್ರ ಮಹಿಮೆ, ಕಾಶಿ, ಗಯಾ, ಪುಷ್ಕರ, ಪ್ರಭಾಸ ತಿಳಿಸಲಾಗಿದೆ. 208ರಲ್ಲಿ ಪಿತೃತರ್ಪಣ ಮತ್ತು ಪಿತೃಯಾತ್ರೆ ತಿಳಿಸಲಾಗಿದೆ. ಶ್ರಾದ್ದ, ಪಿಂಡದಾನ, ಗಯಾಶ್ರಾದ್ದ ತಿಳಿಸಲಾಗಿದೆ. 209ರಲ್ಲಿ ಪಿತೃಗಳ ಆಶೀರ್ವಾದ, ತೃಪ್ತ ಪಿತೃಗಳು ಮೋಕ್ಷಪ್ರದ ತಿಳಿಸಲಾಗಿದೆ. 210ರಲ್ಲಿ ಪಿತೃತೃಪ್ತಿಯ ಫಲ, ಸಂತಾನ ಸಮೃದ್ಧಿ, ಆಯುರ್ವೃದ್ಧಿ ಮತ್ತು ಸ್ವರ್ಗ ಪ್ರಾಪ್ತಿ ತಿಳಿಸಲಾಗಿದೆ. 211ರಲ್ಲಿ ತೀರ್ಥಸ್ನಾನದ ಮಹಿಮೆ, ಮಾಘ, ವೈಶಾಖ, ಕಾರ್ತಿಕ ಮಾಸದಲ್ಲಿ ತೀರ್ಥಸ್ನಾನ ಫಲವನ್ನು ತಿಳಿಸಲಾಗಿದೆ. 212ರಲ್ಲಿ ಗಂಗಾ ಸ್ನಾನದ ಶ್ರೇಷ್ಠತೆ, ಗಂಗಾಜ ಮಹಿಮೆ, ಪಾಪ ಪರಿಹಾರ ತಿಳಿಸಲಾಗಿದೆ. 213ರಲ್ಲಿ ಯಮುನಾ ಸ್ನಾನ ಮತ್ತು ದಾನ, ಯಮುನೆಯಲ್ಲಿ ಸ್ನಾನ ಮಾಡುವುದರಿಂದ ಭಯನಾಶ ತಿಳಿಸಲಾಗಿದೆ. 214ರಲ್ಲಿ ಸರಸ್ವತಿ ನದಿಯ ಸ್ನಾನ,
ತೀರ್ಥಗಳಲ್ಲಿ ಸರಸ್ವತಿಯ ಪ್ರಾಮುಖ್ಯತೆ ತಿಳಿಸಲಾಗಿದೆ. 215ನೇ ಅಧ್ಯಾಯ ನರ್ಮದಾ ನದಿಯ ಮಹಿಮೆ. ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರದ ಪಾಪ ಪರಿಹಾರ ತಿಳಿಸಲಾಗಿದೆ. 216ರಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ತೀರ್ಥ ಮಹಿಮೆ, ಪುಣ್ಯಕ್ಷೇತ್ರ ಪ್ರವಾಸ ಫಲ ತಿಳಿಸಲಾಗಿದೆ. 217ರಲ್ಲಿ ಪ್ರಭಾತ ಕ್ಷೇತ್ರ ಮಹಿಮೆ, ಚಂದ್ರ ಸೂರ್ಯ ತೀರ್ಥ ದೇವತೆಗಳ ಆಶೀರ್ವಾದ ತಿಳಿಸಲಾಗಿದೆ. 218ರಲ್ಲಿ ಪುಷ್ಕರ ಕ್ಷೇತ್ರದ ಮಹಿಮೆ, ಬ್ರಹ್ಮತೀರ್ಥ, ಪಿತೃತೀರ್ಥ, ದೇವತೀರ್ಥಗಳು ತಿಳಿಸಲಾಗಿದೆ. 219ರಲ್ಲಿ ಗಯಾ ಕ್ಷೇತ್ರ ಮಹಿಮೆ, ಪಿತೃತರ್ಪಣದ ಶ್ರೇಷ್ಠ ಫಲ ತಿಳಿಸಲಾಗಿದೆ. 220ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರ ವಿವರಣೆ, ವಿಶ್ವೇಶ್ವರ ದರ್ಶನ, ಅಂತರ್ಯಾಮಿ ಶಿವನ ಅನುಗ್ರಹ ತಿಳಿಸಲಾಗಿದೆ. 221ನೇ ಅಧ್ಯಾಯದಲ್ಲಿ ಅವಿಮುಕ್ತ ಕ್ಷೇತ್ರ, ಕಾಶಿ ಮಹಿಮೆ, ಶಿವದರ್ಶನ, ತಾರಕ ಮತ್ತು ಉಪದೇಶ ತಿಳಿಸಲಾಗಿದೆ. 222ರಲ್ಲಿ ಅಯೋಧ್ಯ ಮಹಿಮೆ, ಶ್ರೀರಾಮಚಂದ್ರನ ಪುಣ್ಯಕ್ಷೇತ್ರ ಮಹತ್ವ ತಿಳಿಸಲಾಗಿದೆ. 223ರಲ್ಲಿ ಮಥುರಾ ಮಹಿಮೆ, ಕೃಷ್ಣ ಜನ್ಮಭೂಮಿಯ ತೀರ್ಥ ಶ್ರೇಷ್ಠತೆ ತಿಳಿಸಲಾಗಿದೆ. 224ರಲ್ಲಿ ದ್ವಾರಕಾ ಮಹಿಮೆ, ಸಮುದ್ರ ತಳದ ತೀರ್ಥ, ಕೃಷ್ಣ ದರ್ಶನ ಫಲವನ್ನು ತಿಳಿಸಲಾಗಿದೆ. 225ರಲ್ಲಿ ಬದರಿಕಾಶಿ ಮಹಿಮೆ, ನಾರಾಯಣ ತಪಸ್ಸು, ನಾರದನ ವಿವರಣೆ ತಿಳಿಸಲಾಗಿದೆ. 226ರಲ್ಲಿ ಹರಿದ್ವಾರ ಮಹಿಮೆ, ಗಂಗಾದ್ವಾರದ ಪುಣ್ಯ ತಿಳಿಸಲಾಗಿದೆ. 227ರಲ್ಲಿ ಪ್ರಭಾತ ಕ್ಷೇತ್ರ ಪುನಃವಿತರಣೆ, ಸೋಮನಾಥನ ಮಹತ್ವ ತಿಳಿಸಲಾಗಿದೆ. 228ನೇ ಅಧ್ಯಾಯದಲ್ಲಿ ನಾಸಿಕ್ ಕ್ಷೇತ್ರದ ಮತ್ತು ಗೋದಾವರಿ ತೀರ್ಥ, ರಾಮಚಂದ್ರ ಅರಣ್ಯವಾಸ ಸ್ಥಳವನ್ನು ತಿಳಿಸಲಾಗಿದೆ. 229ರಲ್ಲಿ ತೀರ್ಥಯಾತ್ರಾ ವಿಧಿ, ಯಾವ ಕಾಲದಲ್ಲಿ ಯಾವ ತೀರ್ಥ ಮಾಡಬೇಕು ಎಂಬುದನ್ನು ತಿಳಿಸಲಾಗಿದೆ. 230ರಲ್ಲಿ ತೀರ್ಥಯಾತ್ರೆಯ ಫಲ ಸಂಗ್ರಹ, ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆ ಇದು ತಿಳಿಸಲಾಗಿದೆ. 231ರಲ್ಲಿ ತೀರ್ಥಯಾತ್ರೆ ನಿಯಮ, ಶುದ್ಧ ಆಚರಣೆ, ಉಪವಾಸ, ಸತ್ಯನಿಷ್ಠೆ ತಿಳಿಸಲಾಗಿದೆ. 232ರಲ್ಲಿ ತೀರ್ಥದಲ್ಲಿ ಮಾಡುವ ದಾನಗಳ ವಿಧಿ, ಗೋದಾನ, ಅನ್ನದಾನ, ಜಲದಾನ ಮಹಿಮೆ ತಿಳಿಸಲಾಗಿದೆ. 223ನೇ ಅಧ್ಯಾಯದಲ್ಲಿ ತೀರ್ಥ ಸ್ನಾನ ನಂತರ ಜಪ, ಹೋಮ, ಪಿತೃತರ್ಪಣ ತಿಳಿಸಲಾಗಿದೆ. 234ರಲ್ಲಿ ಅಶ್ವಮೇಧ, ರಾಜಸೂಯಾದಿಗಳ ಸಮಾನ ಫಲವು ತೀರ್ಥಯಾತ್ರೆ ಸಾಧ್ಯ ಎಂದು ತಿಳಿಸಲಾಗಿದೆ. 235ರಲ್ಲಿ ತೀರ್ಥಯಾತ್ರೆಗಳಲ್ಲಿ ಸಹಯಾತ್ರಿಗಳ ಗುಣ, ಭಕ್ತರೊಂದಿಗೆ ಮಾತ್ರ ಪ್ರಯಾಣಿಸಬೇಕೆಂದು ಸೂಚನೆ ತಿಳಿಸಲಾಗಿದೆ. 236ರಲ್ಲಿ ನದಿ ತಟಗಳಲ್ಲಿ ವಾಸ, ಶ್ರದ್ಧಾ ಮತ್ತು ಪಿತೃತರ್ಪಣ ವಿಧಾನವನ್ನು ತಿಳಿಸಲಾಗಿದೆ. 237ರಲ್ಲಿ ತೀರ್ಥದಲ್ಲಿ ದೇವತಾರ್ಚನೆ, ಪಿತೃಶ್ರಾದ್ದ, ಬ್ರಾಹ್ಮಣ ಸಂತೋಷ ಫಲ ತಿಳಿಸಲಾಗಿದೆ. 238ರಲ್ಲಿ ಪವಿತ್ರ ವೃಕ್ಷಗಳು, ಅಶ್ವತ್ಥ, ತುಳಸಿ, ವಟ ಇವಳ ಆರಾಧನೆ ಮಹಿಮೆ ತಿಳಿಸಲಾಗಿದೆ. 239ರಲ್ಲಿ ತೀರ್ಥಯಾತ್ರೆಯ ಅವಮಾನ ಮಾಡಿದವರ ದೋಷ, ತೀರ್ಥಗಳ ನಿಂದೆ ಮಾಡುವವರೇ ನರಕ ತಿಳಿಸಲಾಗಿದೆ. 240ರಲ್ಲಿ ತೀರ್ಥ ಮಹಿಮೆ ಸಮಗ್ರ ನಿರೂಪಣೆ, ಎಲ್ಲ ತೀರ್ಥಗಳ ಸಾರ, ಕಾಶಿ, ಗಯಾ, ಪುಷ್ಕರ, ಪ್ರವಾಸ ಶ್ರೇಷ್ಠತೆಯನ್ನು ತಿಳಿಸಲಾಗಿದೆ. 241ರಲ್ಲಿ ಪುಷ್ಕರ ಕ್ಷೇತ್ರ ಮಹಿಮೆ ತಿಳಿಸಲಾಗಿದೆ. ಬ್ರಹ್ಮಾರ್ಚನೆ, ಕಾರ್ತಿಕ್ ಮಾಸದಲ್ಲಿ ಯಾತ್ರೆಯ ಫಲ. 242ರಲ್ಲಿ ಗಯಾ ಕ್ಷೇತ್ರ, ಪಿತೃತರ್ಪಣದ ಅತ್ಯುನ್ನತ ಮಹಿಮೆ, ಗಯಾಶ್ರಾದ ಫಲ. 243ರಲ್ಲಿ ಶತರೂಪ ನದಿ ತೀರ್ಥ, ಸ್ನಾನ ಮಾತ್ರದಿಂದ ಪಾಪಕ್ಷಯ. 244ರಲ್ಲಿ ನರ್ಮದಾ ಮಹಿಮೆ, ನರ್ಮದಾ ಪರಿಕ್ರಮ ವಿಧಿ, ಅದ್ಭುತ ಪುಣ್ಯ. 245ರಲ್ಲಿ ತೀರ್ಥಗಳಲ್ಲಿ ಬ್ರಾಹ್ಮಣ ಸೇವೆ ಫಲ, ಸತ್ಸಂಗ, ವ್ರತಪಾಲನ ಅವಶ್ಯಕತೆ ತಿಳಿಸಲಾಗಿದೆ. 246ರಲ್ಲಿ ನದಿ ದೇವತೆಗಳ ಸ್ತುತಿ, ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ಮತ್ತು ಕಾವೇರಿ. 247ರಲ್ಲಿ ಯಾತ್ರಿಕರ ಆಚರಣೆ, ವಿನಯ, ದಾನ, ಸೇವಾಭಾವ ಅವಶ್ಯಕತೆ. 248ರಲ್ಲಿ ಅಹಿತಕರ ವರ್ಣನೆ, ಅಹಂಕಾರ, ಹಾಸ್ಯ, ನಿಂದೆ ಇವುಗಳಿಂದ ಯಾತ್ರಾಫಲ ಹಾನಿ ಎಂಬ ತಿಳಿಸಲಾಗಿದೆ. 249ರಲ್ಲಿ ತೀರ್ಥಗಳ ಸಂರಕ್ಷಣೆ, ಅವುಗಳ ಅವಮಾನ ಮಾಡಿದರೆ ಪಾಪ, ಸಂರಕ್ಷಿಸಿದ ಪುಣ್ಯ ತಿಳಿಸಲಾಗಿದೆ. 250ರಲ್ಲಿ ತೀರ್ಥಮಯ ಸಮಾಪನ ಭಾಗ, ತೀರ್ಥಗಳು ಮೋಕ್ಷದ ದಾರಿ ಎಂದು ತಿಳಿಸಲ್ಪಟ್ಟಿದೆ. ಹೀಗೆ 251ನೇ ಅಧ್ಯಾಯದ ಪರ್ಯಂತವಾಗಿ ವಿಷಯ ಸೂಚನೆ ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ. ಇದು ಯಾತಕ್ಕೋಸ್ಕರ ತಿಳಿತಾ ಇದ್ದೀವಿ ಅಂದರೆ ಪುರಾಣ, ಪುರುಷ, ಉತ್ತಮ ಇವನನ್ನು ತಿಳಿದುಕೋಸ್ಕರವಾಗಿ ನಾವು ತೀರ್ಥಕ್ಷೇತ್ರವನ್ನು ಮಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇಂಥ ವಿಶೇಷ ಚಿಂತನೆಯನ್ನು ನಡೆಸಿದ ಶ್ರೀ ಪುರಂದರದಾಸರು ಅವರ
ಆರಾಧ್ಯ ಮೂರ್ತಿ ಯೇಸು ಪುರಂದರ ವಿಠಲನ ಪೂರ್ಣ ಅನುಗ್ರಹಕ್ಕೂ ಸಲುವಾಗಿ ನಾವು ಕೇಳ್ತಾ ಇದ್ದೇವೆ. ಇದು ಒದಗಿದ್ದು ನಮ್ಮ ಮಾತಾಪಿತರ ವಿಶೇಷ ಅನುಗ್ರಹ ರೂಪದಿಂದ, ಗುರು ಹಿರಿಯರ ಅನುಗ್ರಹ ರೂಪದಿಂದ, ವಿದ್ಯಾಗುರುರ ಅನುಗ್ರಹ ರೂಪದಿಂದ ಮತ್ತು ನಮ್ಮಲ್ಲಿ ನಿಂತಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವೇ ಆಗಿದೆ. ಇವರೆಲ್ಲರಲ್ಲಿ ನಿಂತಿರುವ ಭಾರತೀಪತಿ ಮುಖ್ಯಪ್ರಾಣ ವಾಯುದೇವರ ವಿಶೇಷವಾದ ಬಲ, ಸನ್ನಿಧಾನ ಮತ್ತು ಅನುಗ್ರಹ ರೂಪವೆಂದು ಭಾವಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು ಅವರೇ ಇವರೆಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ. ಅವರೇ ನಮ್ಮ ಬಿಂಬರೂಪ. ಆದ್ದರಿಂದ ನಾವು ಇದು ಬಿಂಬರೂಪ ಉಪಾಸನೆ ಎಂದೇ ನಾವು ಚಿಂತಿಸಬೇಕು. ಒಟ್ಟು ಇವರೆಲ್ಲರಿಗೂ ನಾವು ಹೇಗೆ ನಾವು ಉಪಕಾರ ಸ್ಮರಣೆ ಮಾಡಬೇಕಂದರೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂಬಿದೇಮ ಎಂದು ಹೇಳಿ ನಮಸ್ಕರಿಸುವುದೇ ಆಗಿದೆ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.